राज्यातील विविध जिल्ह्यातील आदिवासी हक्की-पक्की जमातींना मूलभूत सुविधा आणि अनुसूचित जमातींचे जात प्रमाणपत्र देण्यात यावे या मागणीसाठी मंगळवारी अनोख्या पद्धतीने आंदोलन करून जिल्हाधिकाऱ्यांना निवेदन देण्यात आले। अरण्य भागामध्ये अनेक वर्षांपासून वास्तव्यास राहत आहोत। तिथे गेसू म्हणजेच कंदमुळे आणि जंगलातील प्राणी खाऊन आमचे जीवन जगत आहोत। पण काही वर्षांपूर्वी अंमलात आणलेल्या वन कायद्यामुळे आम्हा आदिवासी जमातीच्या लोकांना वन विभागाच्या अधिकाऱ्यांनी जंगलातून हकलून लावले अशी तक्रार आंदोलकांनी केली। खानापूर तालुक्यातील वन विभागाचे अधिकारी हक्की-पक्की जमातीच्या लोकांवर खोटे खटले दाखल करून त्रास देत आहेत। आमच्याकडे कोणतेही निवासस्थान नाही, मूलभूत सुविधा नाहीत आणि आमची मुले शिक्षणापासून वंचित आहेत असेही निवेदनात नमूद करण्यात आले। सर नमस्कार ರೀ। ನಾವು ಆದಿವಾಸಿ ಜನಗಳು ಕಾಡಲ್ಲಿ ಇರೋ ವನವಾಸಿ ನಾವು ಜನಗಳು ನಾವು ಮಂಗೆ ಹೊಡೆಯೋರು ಹಂದಿ ಹೊಡೆಯೋರು ಜನ ಕಾಡಲ್ಲಿ ನಾವು ಜುಣ ಮಾಡೋರು ನಾವು ನಮಗೂ ಯಾವ ಸರ್ಕಾರ ನಮಗೆ ನೋಡೋದಿಲ್ಲ ಯಾವ ಸರ್ಕಾರ ಬಂದು ನಮಗೂ ಸಹಾಯ ಮಾಡೋದಿಲ್ಲ ನಮಗೂ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡು ಇನ್ಕಮು ಜಾತಿ ಪ್ರಮಾಣ ಪತ್ರ ಏನೂ ಇಲ್ಲ ನಮ್ಮ ಕಡೆ ನಮ್ಮ ಮಕ್ಕಳಿಗೆ ಶಾಲೆ ಇಲ್ಲ ಮನಿ ಇಲ್ಲ ಜಾಗ ಇಲ್ಲ ಇರಕ್ಕೆ ಜಾಗ ಇಲ್ಲ ನಮಗೂ ಅಲ್ಲಿ ಜಂಗಲಲ್ಲಿ ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮಗೆ ಓಡಿಸ್ತಿ ಊರು ಕಳಿಸ್ತಾರೆ ಊರಿನ ಪೊಲೀಸ್ ನಮ್ಮನ್ನು ತೊಂದರೆ ಕೊಡ್ತಾರೆ ನೀವು ಕಳ್ತನೆ ಮಾಡ್ತೀರಾ ಈ ಥರ ಮಾಡ್ತೀರಾ ಅಂತ ನಮ್ಮಲ್ಲಿ ಮತ್ತೆ ಡೌಟ್ ಮಾಡಿ ಮತ್ತೆ ಹೊಡ್ತಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಮರಿ ಮಕ್ಕಳು ಇದ್ದಾರೆ ಸರ್ ನಮಗೂ ಕಾಳಜಿ ಇಲ್ಲ ನಾವು ಮನುಷ್ಯರಲ್ಲ ನಾವು ಜೀವ ಇಲ್ಲ ನೀವು ಮಕ್ಕಳಿದ್ದಾರೆ ನಿಮಗೂ ಮಕ್ಕಳಿದ್ದಾರೆ ನಮಗೂ ಮಕ್ಕಳಿಲ್ಲ ನಿಮಗೂ ಆತ್ಮ ಇದೆ ನಮಗೂ ಆತ್ಮ ಇಲ್ಲ ನಮಗೂ ಸಹಾಯ ಮಾಡಿರಿ ನಮಗೂ ನೋಡಿರಿ ಬಂದು ನಮ್ಮ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ನಾವು ಇದ್ದೀವಿ ನಮಗೂ ನೀವು ಸಹಾಯ ಮಾಡಿರಿ ನಮಗೂ ಬಂದು ನಮಗೆ ಇಂಕ್ವೈರಿ ಮಾಡಿರಿ ನಮಗೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್ ಬರೀ ನಮಗೂ ಸಹಾಯ ಮಾಡಿ ನಮ್ಮ ಆದಿವಾಸಿ ಜನಗಳು ನೋಡಿರಿ ಇನ್ನೂ ಜನ ಕಾಡಲ್ಲಿ ಜುಣ ಮಾಡ್ತಿದ್ದಾರೆ ಇನ್ನೂ ಜನ ಕಾಡಲ್ಲಿ ವನವಾಸ ಮಾಡ್ತಿದ್ದಾರೆ ಊಟ ಇಲ್ಲ ಅದು ಎಲೆ ತಿಂದು ಇರ್ತಾರೆ ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಡೆದು ಕಳಿಸ್ತಿದ್ದಾರೆ ನಮಗೂ ನಾವು ಎಲ್ಲಿ ಹೋಗಿ ಸಾಯಬೇಕು ನಾವು ಎಲ್ಲಿ ಹೋಗಿ ನಾವು ಜುಣ ಮಾಡಬೇಕು ಯಾವ ಕಲಸ ಇಲ್ಲ ಯಾವ ಉದ್ದ ಇಲ್ಲ ಯಾವ ಎಫಾರ್ ಇಲ್ಲ ನಮಗೂ ನಾವು ಎಲ್ಲಿ ಏನು ಜುಣ ಮಾಡಬೇಕು ನಮ್ಮ ಮರಿ ಮಕ್ಕಳಿಗೆ ಹೊಟ್ಟೆ ಹೆಂಗೆ ತುಂಬಬೇಕು ನಾವು ಅದು ಗೊತ್ತಾಗಲ್ಲ ನಮಗೂ ಸರ್ಕಾರ ಬಂದು ನಮಗೂ ನ್ಯಾಯ ಕೊಡಬೇಕು ನಮಗೂ ಮುಂದೆ ನಮಗೆ ಏನು ಐತೆ ನಮಗೂ ಒಂದು ದಾರಿ ತೋರಿಸ್ತೀರಿ ಸರ್ಕಾರ ಐತೆ ಸರ್ ದಯಾನಂದ್ ಆದಿವಾಸಿ ಜಿಲ್ಲಾ ಅಧ್ಯಕ್ಷರು ನಾವು ಇದು ಇವತ್ತಿನ ದಿವಸ ನಾವು ಬೆಳಗಾವಿಯಲ್ಲಿ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಒಂದು ಹಿಂದುಳಿದ ತಾಲೂಕಾಗಿ ಭೌಗೋಳಿಕವಾಗಿ 255 ಗ್ರಾಮ ಪಂಚಾಯತಿ ವ್ಯಾಪ್ತಿಗಳು ಹೊಂದಿದ್ದು ಪಶ್ಚಿಮ ಘಟ್ಟದಲ್ಲಿ ಏನು ಸುಮಾರು 50-60 ವರ್ಷಗಳಿಂದ ಆದಿವಾಸಿ ಹಕ್ಕಿ-ಬಿಕ್ಕಿ ಜನಾಂಗ ಇರ್ಬೋದು ಕಾಡು ಜನರು ಇರ್ಬೋದು ಕಾಡುಗೊಲ್ಲರು ಇರ್ಬೋದು ಹಾಗೂ ಮಂಗ್ಯ ಹಿಡಿದು ತಿನ್ನುವಂಥ ಒಂದು ಕಾಡು ಜನರ ಪರಿಸ್ಥಿತಿ ಇನ್ನೋವರೆಗೂ ಕೂಡ 78 ವರ್ಷ ಸ್ವತಂತ್ರ ಸಿಕ್ಕರೂ ಕೂಡ ಈಗ ಕೆಲವೇ ದಿನಗಳಲ್ಲಿ ನಮಗೆ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ ಆದರೂ ಕೂಡ ನಮಗೇನು ನಮ್ಮ ಭಾರತದ ನಾಗರಿಕರಾದ ನಮಗೆ ಇಲ್ಲಿರುವಂಥ ಕಾಡು ಜನರಿಗೆ ಅವ್ರನ್ನ ಕಾಡಿನಿಂದ ಒಕ್ಕಲೆಬ್ಸಿದಾರ ಹೊರಗೆ ಹಾಕಿದಾರ ಆದರೂ ಕೂಡ ಅವ್ರಿಗೆ ಇನ್ನೋವರೆಗೂ ಒಂದು ಭಾರತದ ನಿವಾಸಿ ಅನ್ನಲಿಕ್ಕೆ ಒಂದು ಗುರುತಿನ ಚೀಟಿ ಕೂಡ ಇಲ್ಲದಂಥ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾನಾಪುರ ತಾಲೂಕಿನಲ್ಲಿ ನಿರ್ಮಾಣವಾಗೈತೆ ಅಂದರೆ ಇದು ನಮಗೆ ನಾಚಿಕೆಗೆಡತನ ಯಾಕಂದ್ರೆ ಸರ್ಕಾರ ಇಷ್ಟೊಂದು ಮೂಲಭೂತ ಸೌಲಭ್ಯ ಕೊಡಾಕತ್ತೈತಿ ಪ್ರತಿಯೊಂದು ವ್ಯಕ್ತಿಗೆ ವೈದ್ಯಕೀಯ ಇರ್ಬೋದು ಶಿಕ್ಷಣ ಇರ್ಬೋದು ಅವನಿಗೆ ಒಂದು ಆಧಾರ್ ಕಾರ್ಡ್ ಇರ್ಬೋದು ಒಂದು ಗುರುತಿನ ಚೀಟಿ ಇರ್ಬೋದು ಮತದಾನದ ಹಕ್ಕು ಇರ್ಬೋದು ಅಂದರೆ ಎಲ್ಲ ಹಕ್ಕುಗಳಿಂದ ವಂಚಿತವಾಗಿದ್ದಾರೆ ಅದಕ್ಕೆ ಯಾಕೆ ಸರ್ಕಾರ ಕಣ್ಮುಚ್ಚಿ ಕುಳ್ಕೊಂಡಿದೆ ಅದಕ್ಕೆ ನಾವು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಎಲ್ಲ ನಿವಾಸಿಗಳು ಕಾಡು ನಿವಾಸಿಗಳ ಸಮ್ಮುಖದೊಳಗೆ ಒಂದು ಇವತ್ತು ಮನವಿ ಮಾಡಿದ್ದೇವೆ ತಾವೇನಾದರೂ ಈ ಮನವಿಗೆ ಸ್ಪಂದಿಸಿ ಆ ಸಂಬಂಧಪಟ್ಟ ಖಾನಾಪುರ ಕಾಡಂಚಿನಲ್ಲಿ ವಾಸವಾಗಿರುವಂಥ ಕಾಡು ಜನಗಳಿಗೆ ಅವರಿಗೆ ಒಂದು ಮತದಾನದ ಹಕ್ಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಕೊಡದೇ ಇಲ್ಲದೆ ಹೋದಲ್ಲಿ ಕಾಡಿನಿಂದ ಏನು ವಾಸಿಗಳಿದಾರ ಅವರೆಲ್ಲರನ್ನೂ ಕರೆದುಕೊಂಡು ಬಂದು ನಾವು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಇವತ್ತಿನ ಈ ಮನವಿಯ ಮುಖ್ಯ ಉದ್ದೇಶ ಆಗಿದೆ। ನಮ್ಮ ಹೆಸರು ರಾಜಶೇಖರ್ ಇಂಡಲ್ಗಿ DSS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ। विनोद कोलकार KMM मराठी बेळगाव।